ಬರುವೆ, ಆಮೇಲಿಂದ ಸ್ವಲ್ಪ ಕಟ್ನಿಟ್ಟಾಗಿ ನಮಾಜ್ ಮಾಡುವೆ. ಆಮೇಲೆ ಸರಿ ಒಂದ್ಸಲ ನಿರ್ಧಾರ ಮಾಡಿದೆ, ಸರಿ ಇವಾಗ ಈ ಇಸ್ಲಾಂ ತುಂಬಾ ಜಾಸ್ತಿ ಆಗೋಯ್ತು, ನಾನು ಓದೋದ್ರಲ್ಲಿ ಕಡೆ ಗಮನ ಕೊಡಬೇಕು, ನಾನು ಒಳ್ಳೆ ಮಾರ್ಕ್ಸ್ ತೊಗೊಬೇಕು, BE ಮಾಡಬೇಕು, MBA ಮಾಡಬೇಕು, ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಯಾರೊಬ್ಬಳನ್ನ ಮದುವೆ ಆಗ್ಬಿಟ್ಟು ಆಮೇಲೆ ಮನೇಲಿ ಹೇಳಬೇಕು ನಾನು ಮುಸ್ಲಿಮ್ ಆಗಿದ್ದೀನಿ, ಅವ್ರನ್ನೂ ಕರ್ಕೊಂಬರೋದು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಸೊ ಆ ಪ್ಲ್ಯಾನ್ ಅದನ್ನು ಮಾಡಿ ನಿರ್ಧಾರ ಮಾಡಿದ್ದೆ. ನಾನು ಓದ್ತಾ ಇದ್ದೆ. ಆಮೇಲೆ ಕುರಾನಲ್ಲಿ ಇನ್ನೊಂದು ಕಡೆ ಒಂದು ಆಯತು ಬರುತ್ತೆ, ಸೂರೆ ನಿಸಾದಲ್ಲಿ ಒಂದು ಆಯತು, ವಾಟ್ ಆರ್ ದೀಸ್ ವೆನ್ ದೀಸ್ ಪೀಪಲ್ ಆನ್ ದೇರ್ ಡೆತ್ ಬೆಡ್, ಇವರು ಸಾಯೋ ಸ್ಥಿತಿನಲ್ಲಿದ್ದಾಗ, ಮೈ ಏಂಜಲ್ಸ್ ವಿಲ್ ಕಮ್ ಅಂಡ್ ಆಸ್ಕ್ ದೆಮ್ ವಾಟ್ ಸ್ಟೇಟ್ ಯುವರ್ ಇನ್. ಮಲಾಯಿಕರು ಬಂದು ಕೇಳ್ತಾರೆ, ನಾವು ಸಾಯೋ ಸ್ಥಿತಿಲಿ ಇರಬೇಕಾದ್ರೆ ನೀವು ಯಾವ ಸ್ಥಿತಿನಲ್ಲಿದ್ದೀರಿ ಅಂತ. ಅವಾಗ ಇವ್ರು ಹೇಳ್ತಾರೆ, ವಿ ವರ್ ವೀಕ್ ಆ್ಯಂಡ್ ವಿ ವರ್ ಅಪ್ರೆಸ್ಡ್, ನಾವು ತುಂಬ ವೀಕ್ ಆಗಿದ್ವಿ, ನಾವು ತುಂಬ ಅಪ್ರೆಸ್ಡ್ ಆಗಿದ್ವಿ ಅಂತ ಹೇಳ್ತಾರೆ. ಸೊ ಏಂಜಲ್ಸ್ ವಿಲ್ ರಿಪ್ಲೈ, ಅಲ್ಲಾಸ್ ಲ್ಯಾಂಡ್ ವಾಸ್ ನಾಟ್ ವಾಸ್ಟ್ ಎನಫ್ ಫಾರ್ ಯು ಟು ಎಮಿಗ್ರೇಟ್ ಆ್ಯಂಡ್ ಫಾಲೋ ಇಸ್ಲಾಂ. ಅಂದರೆ ಅಲ್ಲಾನ ಒಂದು ಈ ವಿಶಾಲವಾದ ಧರ್ತಿಲಿ ನಿಮಗೆ ಜಾಗನೇ ಇರಲಿಲ್ವಾ ಮನೆ ಬಿಟ್ಟು ಹೋಗ್ಬಿಟ್ಟು ಇಸ್ಲಾಂ ಫಾಲೋ ಮಾಡೋಕ್ಕೆ. ಆಮೇಲೆ ನನಗೆ ಹೆದರಿಕೆ ಆಗೋದು, ಇದು ನಾ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೊಂದು ಆಯ್ತೇನೆಂದರೆ, ವಾಟ್ ಆರ್ ದೀಸ್ ಪೀಪಲ್ ವೇಟಿಂಗ್ ಫಾರ್? ಅದೇ ವೇಟಿಂಗ್ ಫಾರ್ ಅಲ್ಲಾ ಟು ಕಮ್ ವಿತ್ ದಿಸ್ ಏಂಜಲ್ಸ್ ಆನ್ ದ ಓಪನ್ ಸ್ಕೈಸ್, ದೆನ್ ದ ಮ್ಯಾಟರ್ ಇಸ್ ಸೆಟಲ್ಡ್. ಸೊ ನನಗೆ ಹೆದರಿಕೆ ಆಗ್ತದೆ. ನಾನು ವೆಯ್ಟ್ ಮಾಡ್ತಾ ಇದ್ನಲ್ಲ, BE ಮಾಡಿ MBA ಮಾಡಿ ಕೆಲಸ ಸಿಕ್ಕಿದ ಮೇಲೆ ಹೊರಗೆ ಹೋಗ್ತೀನಿ, ಆಮೇಲಿಂದ ಕಂಪ್ಲೀಟಾಗಿ ಫಾಲೋ ಮಾಡ್ತೀನಿ, ಇಸ್ಲಾಂ ಸಾಕು ಇಷ್ಟೇ ಅಂತ ನಾನು ನಿರ್ಧಾರ ಮಾಡಿದ್ನಲ್ಲ. ಇವಾಗ ಇನ್ನೊಂದು ಆಯ್ತು ನನ್ನ ಮನಸ್ಸು ಹೊಡಿತಾ ಇದೆ, ಇದೇನಿದು ಸರಿ, ಇವಾಗ ಏನು ಮಾಡಬೇಕು? ನಾನು ಇಸ್ಲಾಂನ ಟೈಮ್ ಆ್ಯಂಡ್ ಅಗೇನ್ ಇನ್ ಖುರಾನ್ ಮೆನಿ ಟೈಮ್ಸ್ ಅಲ್ಲಾ ಸೇಸ್, ಬೈ ಅಕ್ಸೆಪ್ಟಿಂಗ್ ಇಸ್ಲಾಂ ಯು ಆರ್ ನಾಟ್ ಡೂಯಿಂಗ್ ಎ ಫೇವರ್ ಆನ್ ಅಲ್ಲ. ನೀವು ಇಸ್ಲಾಂ ಧರ್ಮ ಫಾಲೋ ಮಾಡಿ ಅಲ್ಲಾನಿಗೆ ಎಹಸಾನ್ ಮಾಡ್ತಾ ಇಲ್ಲ. ಅಲ್ಲಾನಿಗೇನು ಅಗತ್ಯ ಅಲ್ಲ ನಾನು ಮುಸ್ಲಿಮ್ ಆಗೋದು, ನನಗೆ ಅಗತ್ಯ ನಾನು ಮುಸ್ಲಿಮ್ ಆಗೋದು. And Allah says, enter into Islam completely. Not what you like, not what, whatever it is easy for you, do it. Whatever you like, you do it. Whatever you don't like it, you leave it. Not that way. You have to embrace Islam, you have to accept Islam completely. ಸೊ ಇಷ್ಟು ಆಯತ್ಗಳು ನನಗೆ ತುಂಬ ಮನಸ್ಸಿಗೆ ಹೊಡಿತಾ ಇದ್ವು ಟೈಮ್ ಅಂಡ್ ಅಗೇನ್. ಸೊ ಸರಿ, ನಾನು ಕಂಪ್ಲೀಟಾಗಿ ಇಸ್ಲಾಂ ಫಾಲೋ ಮಾಡಬೇಕಂದ್ರೆ ಒಂದಲ್ಲ ಒಂದು ದಿವಸ ಮನೆ ಬಿಡಬೇಕು, ಮನೆ ಬಿಟ್ಬಿಟ್ಟು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ನಾನು ನಿರ್ಧಾರ ಮಾಡಿರೋ ಥರ ವೆಯ್ಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬಿಕಾಸ್ Allah says death is any time, it will come to you. ಸೊ ಸರಿ, ಇವಾಗ ನಾನು ಐ ಸ್ಟಾರ್ಟೆಡ್ ಪ್ರೇಯಿಂಗ್ ಟು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎವ್ರಿ ಡೇ. ಪ್ರತಿ ದಿವಸ ದುವಾ ಮಾಡೋಕ್ಕೆ ಶುರು ಮಾಡಿದೆ. ಯಾವ್ದಾರ ಒಂದು ಚಾನ್ಸ್ ಸಿಕ್ಬಿಟ್ರೆ ಮನೇಲಿ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ನಾನು ಶುರು ಮಾಡಿದ್ದೆ. ಹೇಗಿದ್ರು ಪ್ರತಿ ದಿವಸ ಜಗಳ ಆಗ್ತಾ ಇತ್ತಲ್ಲ, 3-4 ವರ್ಷ ಬರೀ ಜಗಳನೇ ಆಗ್ತಾ ಇದ್ವು ಮನೇಲಿ. ಪೂಜೆ ಮಾಡಲ್ಲ, ಪೂಜೆ ಮಾಡಲ್ಲ, ಪೂಜೆ ಮಾಡು ಅಂತ ಅವ್ರು ಹೇಳ್ತಾ ಇದ್ರು. ಆಮೇಲಿಂದ ಒಂದು ದಿವಸ ದೊಡ್ಡ ಜಗಳ ಆಯಿತು ಮನೇಲಿ. ಆ ಜಗಳ ಆದಮೇಲೆ ನಾನು ಅದಕ್ಕೆ ಮುಂಚೆ ಏನಾಯ್ತು ಅಂದರೆ, ನನ್ನ ತಂಗಿ ನಾನು ನಮಾಜ್ ಮಾಡೋದನ್ನ ಒಂದು ಬೀಗದ ಕೈ ಇದರ ಸ್ಥಳ ಇರುತ್ತಲ್ಲ ಅಲ್ಲಿಂದ ನೋಡಿದ್ಲು. ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗಿ ಕೇಳಿದ್ಲು. ನಮ್ಮ ಅತ್ತೆಯವ್ರಿಗೂ ಹೇಳ್ಬಿಟ್ಲು ಅವಳು, ಇವನು ನಾಗರಾಜ ಮನೇಲಿ ನಮಾಜ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ನಂಗೆ ಒಂದು ಸ್ವಲ್ಪ ಹೆದರಿಕೆನೂ ಆಯಿತು. ಆದರೆ ಈ ಆಯತೆಲ್ಲ ಓದಿದ್ನಲ್ಲ, ಸ್ವಲ್ಪ ಎಲ್ಲ ಧೈರ್ಯ ಕೊಟ್ಟಿದ್ದ ಮನೇಲಿ. ಸೊ ನಾನು ಹೇಳಕ್ಕೆ ಶುರು ಮಾಡಿದೆ, ಸತ್ಯ ಇಸ್ಲಾಮು, ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಶುರು ಮಾಡಿದೆ. ಅವಾಗ ನನ್ನ ತಂಗಿ ಬೇರೆ ನೋಡ್ಬಿಟ್ಟಿದ್ಲು. ಮೊದಲು ನನ್ನ ತಂಗಿಗೆ ಹೇಳಕ್ಕೆ ಶುರು ಮಾಡಿದೆ. ಅವಳು ಕೇಳಿದ್ಲು, ನೀನು ಯಾಕೆ ನಮಾಜ್ ಮಾಡ್ತಾ ಇದ್ದೆ ಅಂತ ಕೇಳಿದ್ಲು. ನಾನು ಹೇಳಕ್ಕೆ ಶುರು ಮಾಡಿದೆ, ನೋಡು ಈ ರೀತಿ ಇದೆಲ್ಲ ಅನಾಲಿಸಿಸ್ ಮಾಡಿದ್ದೀನಿ, ಇದಕ್ಕೋಸ್ಕರ ನಾನು ನಮಾಜ್ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ನಮ್ಮ ಅಮ್ಮನೂ ಬರೋರು, ನಾನು ಇನ್ನೊಬ್ಳು ತಂಗಿನೂ ಬರೋಳು, ಒಂದೊಂದು ಸಲ ನಮ್ಮ ತಂದೆ ಇದ್ರು ಅವರು ಬಂದು ಕೂತ್ಕೊಳ್ಳೋರು, ಎಲ್ಲ ಕೇಳೋರು. ನಾವು ಊಟ ಮಾಡಬೇಕಾದ್ರೆ, ಇಲ್ಲ ತಿಂಡಿ ತಿನ್ನಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಹೇಳ್ತಾ ಇದ್ದೆ. ಸೊ ಈ ರೀತಿ ಧೈರ್ಯದಿಂದ ಎಲ್ಲರ ಮುಂದೆ ಒಂದ್ಸಲ ಧೈರ್ಯವಾಗಿ ಹೇಳಕ್ಕೆ ಶುರು ಮಾಡಿದೆ, ಇಸ್ಲಾಂ ಸತ್ಯ, ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಶುರು ಮಾಡಿದೆ. ಅದು ಹಾಗೆ ಕಂಟಿನ್ಯೂ ಆಯಿತು. ಆಮೇಲಿಂದ ಜಗಳ ಆಗ್ತಾಯಿತ್ತು. ಪ್ರತಿ ದಿವಸ ನಾನು ದಾವತ್ ಶುರು ಮಾಡಿದ್ದೆ ಮನೇಲಿ, ಎರಡೂ ಆಗ್ತಾಯಿತ್ತು. ಒಂದು ದಿವಸ ಜಗಳದ ನೆಪದಲ್ಲಿ ತುಂಬ ದೊಡ್ಡ ಜಗಳ ಆಯಿತು. ಚಾನ್ಸ್ ಸಿಕ್ತು ಇವತ್ತು ನನಗೆ, ಇವತ್ತು ಬಿಟ್ಟರೆ ಇನ್ನೊಂದು ದಿವಸ ಚಾನ್ಸ್ ಸಿಗಲ್ಲ, ಇವತ್ತು ಮನೆ ಬಿಟ್ಬಿಟ್ಟು ಹೋಗಿ ನೆಮ್ಮದಿಯಿಂದ ಇಸ್ಲಾಂನ ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ನಿರ್ಧಾರ ಮಾಡಿದೆ. ನಮ್ಮಮ್ಮ ಹೇಳಿದ್ರು, ನೀನು ಮನೇಲಿದ್ದರೆ ಈ ಥರ ಇರು, ಇಲ್ಲಾಂದರೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ನಮ್ಮಮ್ಮಗೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ನಮ್ಮ ತಂಗಿರಿಗೆ ಹೇಳಿದೆ, ನೋಡಿ ಇನ್ನೊಂದು ಸಲ ಈ ಚಾನ್ಸ್ ಸಿಗಲ್ಲ ನಮಗೆ, ಇವಾಗ ನಮ್ಮಮ್ಮನೇ ಹೇಳ್ತಾ ಇದ್ದಾರೆ ಮನೆ ಬಿಟ್ಟು ಹೋಗು ಅಂತ, ಈಸಿಯಾಗಿ ಹೊಟ್ಟೋಗ್ಬಿಡೋಣ, ಇಲ್ಲಾಂದರೆ ನಮ್ಮಮ್ಮ ನಮಗೆ ಬಿಡಲ್ಲ ಇನ್ನೊಂದು ಸಲ. ಸೊ ಈಸಿಯಾಗಿ ಮನೆಯಿಂದ ಹೊರಗೋಗ್ಬಿಡೋಣ, ಆಮೇಲಿಂದ ಇಸ್ಲಾಂನ ಫಾಲೋ ಮಾಡೋಣ. ನಾವು 3 ಜನ ಹೊರಗೋದ್ಮೇಲೆ, ನಾವು ಸ್ಟ್ರಾಂಗ್ ಆದಮೇಲೆ ನಮ್ಮ ತಂದೆ ತಾಯಿನ ಇಸ್ಲಾಂನಲ್ಲಿ ಕರ್ಕೊಂಬರ್ಬೋದು ಅಂತ ಪ್ಲ್ಯಾನ್ ಮಾಡಿದೆ. ಸರಿ, ನಾವು ಹೊರಗೆ ಹೋಗಿ ರೆಡಿ ಆದ್ವಿ. ಹೊರಗೆ ಹೋಗಿ ರೆಡಿ ಆದಮೇಲೆ ನನ್ನ ಮಧ್ಯದ ತಂಗಿ ಅವಳು ಬಿಟ್ಬಿಟ್ಲು. ಅವಳು, ನಾನು ಬರೋಣ ನಿಮ್ಮ ಜೊತೆ, ನನಗೆ ಕೇಳಿದ್ಲು, ನೀವೆಲ್ಲಿ ಹೋಗ್ತಾ ಇದ್ದೀರಾ? ಸರಿ, ಮನೆ ಬಿಡೋ ನಿರ್ಧಾರ ಮಾಡಿದ್ರೆ ಇವತ್ತು, ನೀವೆಲ್ಲಿ ಹೋಗಿರ್ತೀರಾ, ಏನು ತಿಂತೀರಾ ಅಂತ ಕೇಳಿದ್ಲು. ನಾನು ಹೇಳಿದೆ, ನನಗೆ ಬರ್ತಾ ಇರೋದು ಸಂಬಳ 1500-1700 ರೂಪಾಯಿ. ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆವಾಗಲೇ ಕಂಪ್ಲೀಟ್ ಆಗಿತ್ತು.
ಧೈರ್ಯನೂ ಬಂದಿತ್ತು, ಮನೇಲಿ ಕೈಯಲ್ಲಿ ಸ್ವಲ್ಪ ಕಾಸು ಇತ್ತು. ಸೊ ರೈಟ್ ಟೈಮ್ ಮನೆ ಬಿಡೋಕ್ಕೆ ಅಂದ್ಬಿಟ್ಟು ಶುರು ಮಾಡಿದ್ದೆ. ಆಮೇಲೆ ನಾನು ಹೇಳಿದೆ, ನೋಡು ಮನೆ ಅಂತೂ ನನಗೆಲ್ಲ, ಬಿಕಾಸ್ ಇದು ಪ್ಲ್ಯಾನ್ ಮಾಡಿರಲ್ಲ, ಅಮ್ಮ ಇವಾಗ ಜಗಳ ಮಾಡಿದಾಳೆ, ಪ್ಲ್ಯಾನ್ ಮಾಡಿಲ್ಲ ಈ ಜಗಳಕ್ಕೆ, ಇದು ಬಿಟ್ಟು ಹೋಗ್ಬೇಕು ಇವಾಗಲೇ ಅಂತ ನಾನು ಹೇಳಿದೆ. ಆ ಅಂಗಡೀಲಿ ಒಬ್ಬರು ಮ್ಯಾನೇಜರ್ ಇದ್ದರು, ಖುರ್ಷಿದ್ ಬೈ ಅಂತ. ಪಾಪ ಅವ್ರದ್ದು ಮನೆ ಇಷ್ಟೇ ಇತ್ತು ಅಂದ್ಕೊಳ್ಳಿ, ಇಷ್ಟೇ ಇತ್ತು ಅವ್ರ ಮನೆ ಅಂದ್ಕೊಳ್ಳಿ. ಆ ಮನೇಲಿ ಅವರೇ 7 ಜನ ಇದ್ದರು. ಅವ್ರು ಹೇಳಿದ್ರು, ಇಷ್ಟಿರೋ ಮನೇಲಿ ಒಂದು ಸ್ಟೋರ್ ರೂಮ್ ಬೇರೆ ಇತ್ತು, ಆ ಸ್ಟೋರ್ ರೂಮ್ನಲ್ಲಿ ನಿಮಗೆ ಜಾಗ ಕೊಡ್ತೀವಿ ಇರಿ ಅಂತ ಹೇಳಿದ್ರು. ನಾನು ಎಲ್ಲರ ಸರಿ ಇದ್ಬಿಡ್ತೀವಿ ನಾವು, ಇಲ್ಲಾಂದರೆ ನಮ್ಮಮ್ಮ ಇನ್ನೊಂದ್ಸಲ ಬಿಡಲ್ಲ, ಇಸ್ಲಾಂ ಫಾಲೋ ಮಾಡೋಕ್ಕಾಗಲ್ಲ, ಸರಿ ಈಗ ಹೋಗ್ತಾ ಇದ್ದೀವಿ ನೋಡು ಅಂತ ನಾನು ಹೇಳಿದೆ ಮನೇಲಿ ನಮ್ಮ ತಂಗಿಯರಿಗೆ. ನನ್ನ ಮಧ್ಯದ ತಂಗಿಗೆ ಇಷ್ಟ ಆಗಲಿಲ್ಲ. ಏನು ಹೇಳಿದ್ರು, ಆ ಕೊಳಚೆ ಪ್ರದೇಶದಲ್ಲಿ ಆ ಸ್ಲಮ್ಮಲ್ಲಿ ನಾನು ಹೋಗಿರಲ್ಲ, ಅವರು ಮುಸ್ಲಿಮ್ಸ್ ಎಲ್ಲ ಕೊಳಚೆ ಜನ, ಅವ್ರಗಳ ಜೊತೆ ನಾನು ಇರೋಕ್ಕೆ ಸಾಧ್ಯ ಇಲ್ಲ. ಆ ಟಾಯ್ಲೆಟಲ್ಲಿ ನೋಡಿದ್ರೆ ಮೇಲ್ಗಡೆ ಏನಿಲ್ಲ, ಎಲ್ಲ ಒಂದೇ ಟಾಯ್ಲೆಟ್ ಯೂಸ್ ಮಾಡ್ತಾರೆ, 20-30 ಜನ, ನನಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಸರಿ, ನಿನ್ನ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ಅಲ್ಲಾ ಸೇಸ್ ಇನ್ ಕುರಾನ್, ಇಫ್ ಯು ಸೇ ಯು ಆರ್ ಎ ಮುಸ್ಲಿಮ್ ಯು ವಿಲ್ ಬಿ ಟೆಸ್ಟೆಡ್. ನೀನು ಮುಸ್ಲಿಮ್ ಅಂತ ನೀನು ಹೇಳಿದ್ರೆ ಅಲ್ಲ ಟೆಸ್ಟ್ ಮಾಡ್ತಾನೆ. ಇಫ್ ಐ ಸೇ ಟು ಎ ಕಂಪ್ನಿ ಐ ಆಮ್ ಎನ್ ಇಂಜಿನಿಯರ್, ದೇ ವಿಲ್ ಟೇಕ್ ಮೈ ಇಂಟರ್ವ್ಯೂ ತೊಗೊಂತಾರೆ ನಾನು ಇಂಜಿನಿಯರ್ ಅಂದರೆ, ಇವ್ನು ನಿಜವಾಗ್ಲೂ ಇಂಜಿನಿಯರಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಚೆಕ್ ಮಾಡೋಕ್ಕೆ. ಅದೇ ರೀತಿ ಅಲ್ಲಾ ಸೇಸ್ ಇನ್ ಕುರಾನ್, ಇಫ್ ಯು ಸೇ ಯು ಆರ್ ಎ ಮುಸ್ಲಿಮ್ ಯು ವಿಲ್ ಬಿ ಟೆಸ್ಟೆಡ್. ನೀವು ನಿಜವಾಗ್ಲೂ ಮುಸ್ಲಿಮ್ ಆಗಿದ್ರೆ ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ ನಾನು. ಸೊ ಇದು ನಮ್ಮ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿಲ್ಲ ಅಂದರೆ ಸೊ ವಿ ಆರ್ ಶೋರ್, ಇವಾಗ ನಮಗೆ ಗೊತ್ತು ನಿಜ ಏನು ಅಂತ. ನಿಜ ಗೊತ್ತಿಲ್ಲದೆ ನಮಗೆ ಅಲ್ಲ ಕಾಫಿರ್ ಅಂತ ಹೇಳಿದಿದ್ರೆ ನಾವು ಹೇಗೋ ಎಸ್ಕೇಪ್ ಆಗೋದಾಯಿತು, ಮುಸ್ಲಿಮ್ಸು ನಮಗೆ ಮೆಸೇಜು ಕೊಡಲಿಲ್ಲ ಅಂತ ಹೇಗೋ ಎಸ್ಕೇಪ್ ಆಗೋದಾಯಿತು. ಆದರೆ ಇವಾಗ ನಮಗೆ ಮೆಸೇಜ್ ಸಿಕ್ಕಿದೆ, ಇಸ್ಲಾಂ ನಿಜ ಅಂತ ಕೂಡ ಗೊತ್ತಾಗಿದೆ. ಗೊತ್ತಾದ ಮೇಲೂ ಕೂಡ ನೀನು ಇವಾಗ ಈ ಕಷ್ಟಕ್ಕೋಸ್ಕರ ನಾನು ಇಸ್ಲಾಂನ ಫಾಲೋ ಮಾಡಲ್ಲ ಅಂದರೆ ಅದು ಇಟ್ಸ್ ನಥಿಂಗ್ ಬಟ್ ನಾವು ಯು ಆರ್ ಬಿಕಮಿಂಗ್ ಎ ಕಾಫಿರ್. ಬಿಕಾಸ್ ನೀನು ಈ ಇಮಾನ್ ಬಂತು ನಿನಗೆ, ಇದು ನಿಜ ಅಂತ ನಿನಗೆ ಗೊತ್ತಾಯಿತು, ಗೊತ್ತಾದ್ಮೇಲೆ ಈ ನಿಜನ ನೀನು ರಿಜೆಕ್ಟ್ ಮಾಡಿದ್ರೆ ನೀನು ಕಾಫಿರ್ ಆದೆ. ಸೊ ಇದು ಟೆಸ್ಟು, ನೀನು ಈ ಟೆಸ್ಟಲ್ಲಿ ಪಾಸ್ ಆಗಬೇಕು, ಇಲ್ಲ ಅಂದರೆ ಯು ನೋ ವಾಟ್ ಯು ಗೊಂಡು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಸರಿ ನಾನು ಮನೆ ಬಿಡ್ತೀನಿ ಅಂತ ಹೇಳಿದೆ. ನಾನು ಇನ್ನೊಬ್ಳು ತಂಗಿ ಮೇಲೆ ಬೇಸರ ಆಯಿತು. ಇವಾಗ ಅವಳು ಎಲ್ಲ ನನಗೆ ಕೈ ಕೊಡ್ತಾಳು ಅಂದ್ಬಿಟ್ಟು ಅವಳಿಗೂ ಹೇಳಿದೆ, ನೋಡು ಬರೋಕ್ಕಾದರೆ ಬಾ, ನನ್ನ ಕೈಲಂತೂ ಏನೂ ಇಲ್ಲ, ನಾಳೆ ಏನು ತಿಂತೀನಿ ನನಗೆ ಗ್ಯಾರಂಟಿ ಇಲ್ಲ, ನನಗಿರೋಕ್ಕೆ ಮನೆ ಇಲ್ಲ, ನನ್ನ ಹತ್ರ ಕಾಸಿಲ್ಲ, ನಿನಗೆ ನಾಳೆ ನಾನು ಉಪವಾಸ ಇರ್ತೀನೋ ಊಟ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ನೀನು ನನ್ನ ಮೇಲೆ ಗ್ಯಾರಂಟಿಯಾಗಿ ಬಂದರೆ ನಾನಂತೂ ನಿನಗೆ ಗ್ಯಾರಂಟಿ ಇಲ್ಲ, ನಿನಗೆ ಅಲ್ಲ ಮೇಲೆ ಗ್ಯಾರಂಟಿ ಇದ್ರೆ ಬಾ, ಇಲ್ಲಾಂದರೆ ಬಿಡು ಅಂತ ಹೇಳಿದೆ. ಸೊ ನೀನು ಇನ್ನೂ ತುಂಬ ಚಿಕ್ಕವಳು, ನೀನು ಇಲ್ಲೇ ಇದ್ಬಿಡು. ಅವಳು 17 ವರ್ಷ, ನಾನು ಮನೆ ಬಿಡಬೇಕಾದ್ರೆ ನನಗೆ 19 ವರ್ಷ. ಸೊ ನೀನು ಮನೇಲೇ ಇದ್ಬಿಡು, ನೀನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಅವಳು ಹೇಳಿದ್ಲು, ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಮನೆ ಬಿಟ್ಟು ನಾನು ಒಬ್ಬಳೇ ಹೋಗ್ತೀನಿ, ನನಗೂ ಇನ್ನೊಂದ್ಸಲ ಚಾನ್ಸ್ ಸಿಗಲ್ಲ ಅಂದ್ಬಿಟ್ಟು ಅವಳು ಹೇಳಿದ್ಲು. ಸರಿ ಇಬ್ಬರು ಜೊತೆಲಿ ಹೋಗೋಣ ಅಂತ ಬಂದ್ವಿ. ಆಮೇಲೆ ನಾನು ಮಾಡ್ತಿರೋ ಕೆಲಸನ ಬಿಟ್ಟೆ, ಯಾಕೆ ಮೆಕ್ಯಾನಿಕಲ್ ಜಾಬು, ಶಿಫ್ಟಲ್ಲಿ ಕೆಲಸ ಮಾಡಬೇಕು. ಹೆಸರು ನಾಗರಾಜ ಅಂದ್ಬಿಟ್ಟು ನಮಾಜ್ ಮಾಡಿದ್ರೆ ಬಿಡ್ತಾರೆ ಜನ. ಸೊ ಎಲ್ಲಿ ನಾನು ಸರಿ ಕೆಲಸ ಬಿಟ್ಬಿಟ್ಟು ನಮಾಜ್ ಮಾಡಬೇಕು. ಆಮೇಲೆ ಈ ಮೆಕ್ಯಾನಿಕಲ್ ಇಂಡಸ್ಟ್ರೀಲಿ ಹೋದರೆ ಅವ್ರಿಗೆ ನಾನು ನಮಾಜ್ ಮಾಡೋಕ್ಕೆ ಕೊಡಲ್ಲ, ಯಾಕೆಂದರೆ ಶಿಫ್ಟಲ್ಲಿ ಜಾಬ್, ಅದು ಜುಮ್ಮಾ ಮಾಡೋಕ್ಕಾಗಲ್ಲ ಫಸ್ಟ್ ಶಿಫ್ಟಲ್ಲಿದ್ದರೆ. ಸರಿ ಆ ಕೆಲಸ ಏನಕ್ಕೆ ಬೇಕು, ಅಲ್ಲನ ಪೂಜೆ ಮಾಡೋಕ್ಕೆ, ನನ್ನ ಸೃಷ್ಟಿಕರ್ತನಿಗೆ ನಾನು ಪೂಜೆ ಮಾಡದೇ ಇದ್ಮೇಲೆ ಈ ಕೆಲಸ ಕಟ್ಕೊಂಡು ನನಗೇನಾಗಬೇಕು ಅಂದ್ಬಿಟ್ಟು ಆ ಕೆಲಸ ಬಿಟ್ಬಿಟ್ಟು 1 ವರ್ಷ 2 ವರ್ಷ ಕೆಲಸ ಇರಲಿಲ್ಲ. ಅಂದ್ರೆಲ್ಲ ಏನೋ ಅಲ್ಲ ನಮಗೆ ಏನೂ ಕಷ್ಟ ಆಗಲಿಲ್ಲ. ಸ್ವಲ್ಪ ನಾಳೆ ಏನು ತಿಂತೀವೋ ಗ್ಯಾರಂಟಿ ಇರಲಿಲ್ಲ, ಆದರೆ ತಿಂತಾಯಿದ್ವಿ. ಏನೋ ನಾನು ಹೇಳ್ತಾ ಇದ್ದೆ ನನ್ನ ತಂಗಿಗೆ, ಅಲ್ಲ ಟೇಕನ್ ದ ಗ್ಯಾರಂಟಿ ಆಫ್ ದ ರಿಸ್ಕ್. ಅಲ್ಲ ಹೇಳ್ತೇನೆ, ನಾನು ನಿಮ್ಮ ಜವಾಬ್ದಾರಿ ನಂದು, ನೀವೇನು ತಿಂತೀರಾ ಹೇಗೆ ತಿಂತೀರಾ ಈ ಜವಾಬ್ದಾರಿ ನಂದು. ಸೊ ಐ ಯೂಸ್ ಟು ಟೆಲ್ ಮೈ ಸಿಸ್ಟರ್, ಸೊ ಅಲ್ಲಾ ಹ್ಯಾಸ್ ಟೇಕನ್ ಅ ಗ್ಯಾರಂಟಿ ದಟ್ ವಿ ವಿಲ್ ಶೋರ್ಲಿ ಈಟ್ ಸಮಥಿಂಗ್. ಸೊ ಅಲ್ಲ ಕೊಡ್ತೇನೆ ಅಂದ್ಬಿಟ್ಟು ನಾವು 2 ವರ್ಷ ಕೆಲಸ ಹುಡುಕ್ತಾ ಇದೆ, ಸಿಗ್ತಾ ಇರಲ್ಲ ಅಷ್ಟೇ. ಆಮೇಲೆ 2 ವರ್ಷ ಆದಮೇಲೆ ಒಂದು ಕಂಪ್ಯೂಟರ್ ಕೆಲಸ ಸಿಕ್ತು. ಆಮೇಲಿಂದ